ಮಾಡ್ತಾಯಿದ್ದೀನಿ. ಅದು ತಪ್ಪಲೆಯಲ್ಲಿ ಮೊಟ್ಟೆನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. 2-3 ವಿಷಲ್ ಹಾಕಿಸ್ಕೊತೀನಿ. ಸಿಪ್ಪೆ ಬೇಯ್ದ ಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ ಮಾಡೋದು ಅಂದರೆ ಪೂರ್ತಿ ಕಟ್ ಮಾಡೋದಲ್ಲ, ಸುಮ್ಮನೆ ಹಾಗೆ ಲೈನ್ ಬರೋ ಥರ ಚಾಕುವಿಂದ ಲೈನ್ಸ್ ಎಳಿತಾ ಇದ್ದೀನಿ. ಎಲ್ಲ ಮೊಟ್ಟೆನೂ ಹಾಗೆ ಮಾಡ್ಕೊತಾ ಇದ್ದೀನಿ. ಆನಂತರ ನಾನು ಒಂದು ದೊಡ್ಡ ತಪ್ಪಲೆ ತೊಗೊಂಡಿದ್ದೀನಿ. ತಪ್ಪಲೆಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಮೊಟ್ಟೆನ ಹಾಕ್ಕೊಂಡು ಗೋಲಿಸ್ಕೊತೀನಿ. ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಗೋಲಿಸ್ಕೊತೀನಿ. ನೋಡ್ತಾ ಇರ್ಬೋದು ನೀವು. ಗೋಲಿಸ್ಕೊಳ್ಳೋದಂದರೆ ಸ್ವಲ್ಪ ಫ್ರೈ ಮಾಡೋದು, ಉಪ್ಪು ಖಾರ ಹಿಡೀಲಿ ಅಂತೇಳಿ ಅಷ್ಟೆ. ಮತ್ತು ಅದಕ್ಕೇ 2 ಸ್ಪೂನಷ್ಟು ಎಣ್ಣೆನ ಹಾಕಿ, ತುಪ್ಪ ಕೂಡ ಹಾಕ್ಕೋಬೋದು, ರುಚಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಹಾಗೆ ಸ್ಪೈಸಸ್, ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚಟಪಟ ಅಂದ ನಂತರ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿನ, ಇಲ್ಲಾಂದರೆ ಹಸಿ ಅನಿಸುತ್ತೆ. ಫುಲ್ಲು ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಫ್ರೈ ಆಗಬೇಕು. ಟೊಮೊಟೊ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿ, ಆಗ ಪ್ಲೇಟ್ ಮುಚ್ಚಿ ಬೇಗ ಬೆಂದುಬಿಡುತ್ತೆ ಟೊಮೊಟೊ. ನೋಡ್ತಾ ಇರ್ಬೋದು ನೀವು ಟೊಮೊಟೊ ಹೇಗೆ ಬೆಂದಿದೆ ಅಂತ. ಹಾಗೆ ನಾನು ಮಸಾಲಾನ ರುಬ್ಕೊಂಡಿದ್ದೆ. ಮಸಾಲ ರುಬ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡಿಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಆನಂತರ ಸ್ವಲ್ಪ ಮೊಸರನ್ನ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಅರಿಶಿನದ ಪುಡಿ, ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಆದರೆ ಕಷ್ಟ. ಅದಕ್ಕೆ ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿನ 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಆನಂತರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಯೋ ತನಕ ಮಿಕ್ಸ್ ಮಾಡಬೇಕು. ನಾನು ನೀರು ಮೊದಲು ಹಾಕಿಲ್ಲ, ನೋಡ್ತಾ ಇರ್ಬೋದು ನೀವು. ಅಕ್ಕಿ ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ನೀರನ್ನೆಲ್ಲ ಕೊನೆಗೆ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ ನಂತರ ಅಕ್ಕಿ ಹಾಕ್ಬಿಟ್ಟು 3 ಲೋಟ ನೀರು ಹಾಕ್ಕೊಂಡೆ ನಾನು. 3 ಲೋಟ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ 2 ಜಾಸ್ತಿ ಹಾಕಿಲ್ಲ, ಹಾಕಿಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಕುದಿ ಬರಲಿಕ್ಕೆ. ಕುದಿ ಬರ್ತಾಯಿದೆ, ನೋಡ್ತಾ ಇರ್ಬೋದು ನೀವು ಹೇಗೆ ಕುದಿ ಬರ್ತಾಯಿದೆ ಅಂಥೇಳಿ. ಹಿಂಗೆ ಬಾಯಿ ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಬಿಟ್ರೆ ಆಗೋಗುತ್ತೆ. ಅಂದರೆ ನೀವು ಪದೇ ತೆಗೀಲಿಕ್ಕೆ ಹೋಗಬೇಡಿ, ತಳ ಹಿಡಿಯುತ್ತೆ, ಭಯ ಬೇಡ. ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡಿ ಹಾಗೆ ಗೂಡಾಡ್ತಾಯಿರಿ. ಅಕ್ಕಿ ಬೇಯಬೇಕಲ್ವ, ನೀವು ಪದೇ ಓಪನ್ ಮಾಡಿದ್ರೆ ಕಷ್ಟ. ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ಖಾರ ಪುಡಿ ಉಪ್ಪನ್ನ ಹಾಕ್ಕೊಳ್ಳಿ. ನನಗೆ ಕಮ್ಮಿ ಅನ್ನಿಸ್ತು, ಹಾಗಾಗಿ ನಾನು ಹಾಕಿದ್ದೀನಿ. ಪ್ಲೇಟ್ನ ಮುಚ್ಕೊಂಡು ಬೇಯಲಿಕ್ಕೆ ಇಟ್ಟಿದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು, ನೀರು ಕಮ್ಮಿ ಆಗ್ತಾ ಇದೆ. ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಪ್ಲೇಟ್ನ ಓಪನ್ ಮಾಡ್ತಾ ಇದ್ದೀನಿ ಪದೇ. ನೋಡಿ, ನೀರು ಕಮ್ಮಿ ಆಗ್ತಾ ಇದೆ, ಅನ್ನ ಬೇಯ್ತಾ ಇದೆ. ಆ ಟೈಮಲ್ಲಿ ನೋಡಿಕೊಂಡು ನೀರು ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋ ಟೈಮಲ್ಲಿ ಮೊಟ್ಟೆ ಹಾಕಿ ಮತ್ತೆ ಪ್ಲೇಟ್ನ ಮುಚ್ಚಿ. ನೋಡಿ, ತಳ ಹಿಡಿಯುತ್ತೆ ಅನ್ನೋ ಭಯ ಬೇಡ, 10 ನಿಮಿಷಕ್ಕೊಮ್ಮೆ ಗೂಡಾಡಿ ಸಾಕು. ನಾನು ನೋಡ್ತಾ ಇರ್ಬೋದು, ಮೊಟ್ಟೆ ಕೂಡ ಒಡೆದೋಗಿಲ್ಲ, ಆ ಥರ ಬೆಂದಿದೆ, ತುಂಬ ಚೆನ್ನಾಗಾಗಿದೆ. ಉದುದ್ರಾಗಿ ಕೂಡ ಇರುತ್ತೆ. ತಪ್ಪಲೆಯಲ್ಲಿ ಮಾಡಿದ್ರೆ ಮಸಾಲ ಎಲ್ಲ ಕಡೆನೂ ಹರಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಎಗ್ ಬಿರಿಯಾನಿ ರೆಡಿ ಆಗೋಯ್ತು. ಹೀಗೆ ಇಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ. ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಹೇಗಿದೆ. ಮೊಟ್ಟೆ ಕೂಡ ಒಡೆದೋಗಿಲ್ಲ, ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಮ್ಮೆ ಮಾಡಿ ನೋಡಿ, ನಿಮ್ಮ ಮನೇಲಿ ಹೇಗಿತ್ತು, ತಪ್ಪಲೆಯಲ್ಲಿ ಮಾಡಿ ನೋಡಿ ನಿಮ್ಮ ಮನೇಲಿ ಹೇಗಿತ್ತು ಅಂತ